ಈ ಭಾಗದ ಜನರ ಬಹುದಿನಗಳ ಬೇಡಿಕೆಯಾಗಿರುವ ವಿಟ್ಲವನ್ನು ತಾಲೂಕನ್ನಾಗಿ ಮಾಡಬೇಕು ಹಾಗೂ ಈ ಹಿಂದೆ ಇದ್ದ ವಿಟ್ಲ ವಿಧಾನಸಭಾ ಕ್ಷೇತ್ರವನ್ನ ಮರಳಿ ಪಡೆಯುವ ಸಲುವಾಗಿ ಜನಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ವಿಟ್ಲದ ಜೈನ ಬಸದಿಯಿಂದ ನಾಡ ಕಚೇರಿಯವರೆಗೆ ಸಾಂಕೇತಿಕವಾಗಿ ಜಾಥಾ ನಡೆಯಿತು. ಈ ವೇಳೆ ವಿಟ್ಲ ತಾಲೂಕು ಹಾಗೂ ವಿಟ್ಲ ವಿಧಾನಸಭಾ ಕ್ಷೇತ್ರ ಮರುಸ್ಥಾಪನಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ರಮನಾಥ್ ವಿಟ್ಲ ಅವರು ಮಾತನಾಡಿ, ಇದೊಂದು ಸಾಂಕೇತಿಕ ಕಾರ್ಯಕ್ರಮವಾಗಿದೆ. ವಿಟ್ಲವನ್ನ ತಾಲೂಕನ್ನಾಗಿ ಮಾಡುವ ಕೂಗು ಸುಮಾರು 60 ವರ್ಷಗಳ ಹಿಂದಿನಿಂದಲೂ ಇತ್ತು. ಆದರೆ ಈವರೆಗೆ ತಾಲೂಕಿನ ಕನಸು ನನಸಾಗಲಿಲ್ಲ. ಈಗಾಗಲೇ ಹಲವಾರು ಸಮಿತಿ ಸ್ಥಾಪನೆಯಾಗಿ ಹೋರಾಟ ನಡೆಸಿದೆ. ಆದರೆ ಪ್ರತಿಫಲ ಶೂನ್ಯವಾಗಿತ್ತು. ನಾವು 1.5 ತಿಂಗಳಿಂದ ಹೋರಾಟ ಆರಂಭಿಸಿದ್ದೇವೆ. ನಮ್ಮ ಕೂಗು ವಿಧಾನಸಭೆಯವರೆಗೂ ಕೇಳಬೇಕಿದೆ. ಮುಂದೆ ಬೆಂಗಳೂರು ಚಲೋ ಕಾರ್ಯಕ್ರಮ ಮಾಡಲಿದ್ದೇವೆ. ಜನಸಂಖ್ಯೆ ಸೇರಿದಂತೆ ಎಲ್ಲಾ ಮಾನದಂಡಗಳು ನಮಗೆ ಪೂರಕವಾಗಿದ್ರೂ ನಮ್ಮ ವಿಟ್ಲವನ್ನ ತಾಲೂಕನ್ನಾಗಿ ಮಾಡುವ ಕೆಲಸ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಎಲ್ಲರನ್ನ ವಿಶ್ವಾಸಕ್ಕೆ ಪಡೆದು ತಾಲೂಕನ್ನಾಗಿ ಮಾಡುವ ಕೆಲಸ ನಡೆಯಲಿದೆ ಎಂದರು. ಕೂಡ ತಾಲೂಕಾಗಬೇಕು ಎನ್ನುವಂಥದ್ದು ನಮ್ಮ ವಿಳಾದ ಒತ್ತಾಯ. ಇವತ್ತು ಸಾಂಕೇತಿಕವಾಗಿ ನಾವು ಸಣ್ಣ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಗ್ರಾಮಗಳಿಗೆ ಹೋಗಿ ಎಲ್ಲರನ್ನ ಜಾಗೃತಗೊಳಿಸಿ ಮುಂದಿನ ಹೋರಾಟವು ಉಗ್ರವಾದಂತಹ ಹೋರಾಟವಾಗಿರುತ್ತದೆ. ಈ ಮೂಲಕ ರಾಜಕೀಯ ರಹಿತವಾಗಿ ಎಲ್ಲ ವರ್ಗದ ಜನಾಂಗಗಳನ್ನು ಸೇರಿಸಿಕೊಂಡು ಈ ಕಾರ್ಯಕ್ರಮವನ್ನು ನಾವು ಹೋರಾಡ್ತೇವೆ. ಈ ಹೋರಾಟಕ್ಕೆ ವಿಧಾನಸಭೆಯಲ್ಲಿ ಕೂಡ ಕೂಗು ಕೇಳಿಸಿ ನಮಗೆ ಇದು ಆಗಬಹುದು ಎನ್ನುವಂತಹ ವಿಶ್ವಾಸ ಇದೆ. ಉಪಾಧ್ಯಕ್ಷರಾದ ಬಿಎಂ ಹಸೈನಾರವರು ಮಾತನಾಡಿ, ಜನರು ತಮ್ಮ ಕೆಲಸ ಕಾರ್ಯಗಳಿಗಾಗಿ ದೂರದ ಬಿಸಿ ರೋಡ್ಗೆ ಹೋಗುವಂತಾಗಿದೆ. ವಿಧಾನಸಭಾ ಕ್ಷೇತ್ರ ಹಂಚಿ ಹೋದ ಬಳಿಕ ವಿಟ್ಲದ ಅಭಿವೃದ್ಧಿ ಕೂಡ ಶೂನ್ಯವಾಗಿದೆ. ಎಲ್ಲರೂ ಒಟ್ಟಾಗಿ ಸೇರಿ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆಸುವ ಅಗತ್ಯತೆ ಇದೆ ಎಂದರು. ವಿಧಾನಸಭಾ ಕ್ಷೇತ್ರ ಆಗಬೇಕು, ಈ ಎರಡನ್ನೂ ಕೇಳ್ತದೆ. ಇದು ಈಗಲೇ ಆಗ್ತದೆ ಅಂತ ಹೇಳಕ್ಕಾಗೋದಿಲ್ಲ. ಆದ್ರೆ ಈ ಅವಧಿಯಲ್ಲಿ ತಾಲೂಕು ನಮಗೆ ಆಗಲೇಬೇಕು ಅಂತ ಎಲ್ಲ ಪ್ರಯತ್ನವನ್ನು ಮಾಡಿಕೊಂಡು ನಾವೆಲ್ಲರೂ ಇದೇ ಈ ಒಂದು ಹೋರಾಟ ಇಲ್ಲಿ ಮಾಡೋದು ಮಾತ್ರ ಅಲ್ಲ, ವಿಧಾನಸಭೆಯಲ್ಲಿ ಹೋಗಿ ಜನಪ್ರತಿನಿಧಿಗಳನ್ನು ಅವರನ್ನು ಎಚ್ಚರಿಕೆ ಮಾಡಿಕೊಂಡು ಆ ಜನಪ್ರತಿನಿಧಿಗಳನ್ನು ಅವರನ್ನು ಬೆಳೆದು ಈ ಒಂದು ವಿಟ್ಲ ತಾಲೂಕು ಆಗುವವರೆಗೆ ಅಲ್ಲಿ ಹೋಗಿ ಆ ಸೇವೆಯನ್ನು ಮುಂದುವರಿಸುವಂತ ಹೋಗಲಿಕ್ಕೆ ಬೇಕಾಗಿ ಒಂದು ಒಳ್ಳೆಯ ಸಮಿತಿಯನ್ನು ಮಾಡಿದ್ದೇವೆ. ಎಲ್ಲ ಗ್ರಾಮದ ಜನರಿಗೂ ಆ ಸಮಿತಿಗೆ ಸೇರಲಿಕ್ಕೆ ಅವಕಾಶ ಇದೆ. ವಿಟ್ಲದ ಉಪತಹಶೀಲ್ದಾರ್ ರಶ್ಮಿಯವರಲ್ಲಿ ಸಮಿತಿಯವರು ಮನವಿಯನ್ನ ಮಾಡಿದ್ರು. ಇದೇ ಸಂದರ್ಭದಲ್ಲಿ ವಿಟ್ಲ ತಾಲೂಕು ಹಾಗೂ ವಿಟ್ಲ ವಿಧಾನಸಭಾ ಕ್ಷೇತ್ರ ಮರುಸ್ಥಾಪನಾ ಸಮಿತಿಯ ಕಾರ್ಯದರ್ಶಿ ಕಾನಾ ಈಶ್ವರ್ ಭಟ್, ಮುರುವ ಮಹಾಬಲ ಭಟ್, ಕಾರ್ಮಿಕ ಮುಖಂಡ ರಾಮಣ್ಣ, ದಲಿತ ಸೇವಾ ಸಮಿತಿಯ ಸ್ಥಾಪಕ ಅಧ್ಯಕ್ಷರಾದ ಸೇಸಪ್ಪ ಬೆದ್ರಕಾಡು, ವಿಟ್ಲ ತಾಲೂಕು ಹಾಗೂ ವಿಟ್ಲ ವಿಧಾನಸಭಾ ಕ್ಷೇತ್ರ ಮರುಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಬಿಕೆ ಬಶೀರ್, ಕಾರ್ಮಿಕ ಸಂಘಟನೆಯ ನಯನ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವಿಟ್ಲ ಠಾಣಾ ಪೊಲೀಸರು ಬಂದೋಬಸ್ತನ್ನ ಏರ್ಪಡಿಸಿದ್ರು. ಮಹಮ್ಮದ್ ಅಲಿ, ವಿ4 ನ್ಯೂಸ್, ವಿಟ್ಲ.